ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಖ, ಶಾಂತಿ, ನೆಮ್ಮದಿಯನ್ನು ನಿರಂತರ ಅರಸ್ತಾ ಇದ್ದೇವೆ. ಗೊತ್ತಿಲ್ಲದೆಯ ಯಾವುದೋ ಒಂದು ವಿಧದ ಸುಖವನ್ನು, ಆನಂದವನ್ನು ಅದು ಪಡೀಬೇಕು ಅಂತ ನಮ್ಮ ಮನಸ್ಸು ಹಂಬಲಿಸ್ತಾ ಇರ್ತದೆ. ಒಬ್ಬನಿಗೆ ತಿಂಡಿ ತಿನಿಸಿನ ಸುಖ ಇದ್ದರೆ, ಇನ್ನೊಬ್ಬನಿಗೆ ದುಡ್ಡಿನ ಸುಖ, ಇನ್ನೊಬ್ಬನಿಗೆ ಅಧಿಕಾರದ ಸುಖ, ಇನ್ನೊಬ್ಬನಿಗೆ ಸೌಂದರ್ಯದ ಸುಖ. ಯಾವುದೋ ಒಂದು ಮನೋಸ್ಥಿತಿಯಲ್ಲಿ ಅವ ಸುಖವನ್ನು ಒಂದು ಆತ್ಮಧಾರಣೆ ಮಾಡಿದಂಥ ಶರೀರ ನಿರೀಕ್ಷೆ ಮಾಡ್ತಾ ಇರ್ತದೆ ಅಂತ. ಸುಖದಿಂದ ಇರಬೇಕು ಅಂತೆ. ಆದರೆ ಆ ಸುಖ ಎಲ್ಲಿರ್ತದೆ ಅದನ್ನು ಕಂಡುಕೊಳ್ಳಿಕ್ಕೆ ತುಂಬ ಕಷ್ಟ. ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ಈಗ ಅಲ್ಲಿ ಭಗವದ್ಗೀತೆ MC ಮಾಡಿದವರು ನಮ್ಮ ಭಗವದ್ಗೀತೆ ಬಗ್ಗೆ ಉಲ್ಲೇಖ ಮಾಡಿದರು. ನಮಗೆ ಅದರ ಬಗ್ಗೆ ಪುಸ್ತಕ ಓದ್ಬೋದು, ಹೇಳ್ಬೋದು, ಅದು ಸುಲಭ. ಆದರೆ ಪ್ರಾಕ್ಟಿಕಲ್ ಉಂಟಲ್ವ, ತನ್ನಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಕಠಿಣ ಅಂತೆ. ಈಗ ನಾನು ಹೇಳಿದ ಹಾಗೆ ವಿಭಿನ್ನ ಸುಖಗಳು ಇದೆ ಅಂತ ಹೇಳಿದೆಲ್ಲ. ಅದಕ್ಕೆ ಒಂದು ಮಿಥಿಲಾ ನಗರ, ಅಲ್ಲಿ ಒಬ್ಬ ರಾಜನ ಕಥೆ ನೆನಪಾಗ್ತದೆ. ನಿಮಿ ಎಂಬ ರಾಜ ಇದ್ದಾನೆ. ಮಿಥಿಲಾ ನಗರ ಚಕ್ರವರ್ತಿಗಳ ಸ್ಥಾನಕ್ಕೆ ಬಹಳ ಪ್ರಖ್ಯಾತಿಯನ್ನು ಪಡೆದಿದೆ. ಮಿಥಿಲಾ ನಗರ ಸೀತಾದೇವಿಯ ತಂದೆಯವರು. ಅಲ್ಲೊಬ್ಬ ರಾಜ ಇದ್ದಾನೆ, ನೇಮಿ ಅಂತ ಅವನ ಹೆಸರು. ಚಕ್ರವರ್ತಿ ಬಹಳ ಪ್ರಬಲ ಇದ್ದಾನೆ, ಯಾವುದರಲ್ಲೂ ಕಮ್ಮಿ ಇಲ್ಲ. ಒಂದೊಮ್ಮೆಗೆ ಅವನಿಗೆ ಕಾಯಿಲೆ ಬರ್ತದೆ, ತುಂಬ ಜ್ವರ, ಮೈ ಉರಿ ಅಂತ ಆಗ್ತದೆ. ಆಗ ರಾಜವೈದ್ಯರು ಹೇಳ್ತಾರೆ, ಗಂಧ, ಚಂದನ, ಕೇಸರಿಯನ್ನೆಲ್ಲ ಮಿಕ್ಸ್ ಮಾಡಿ ನಿನ್ನ ಇಡೀ ಶರೀರಕ್ಕೆ ಲೇಪನ ಮಾಡಬೇಕು ಅಂತ. ರಾಜ ಅಂದರೆ ರಾಣಿಯರು ಇರ್ತಾರೆ ಅಲ್ವಾ, ಈಗದಾಗೆ ಒಂದು ಜನ ಅಲ್ಲ, ಅನೇಕ ಜನ ಇರ್ತಾರೆ ರಾಜರಿಗೆ ಆ ಕಾಲದಲ್ಲಿ. ಹಾಗೆ ರಾಣಿಯರು ಬಂದು ಎಲ್ಲ ಈ ಕೇಸರಿ ಭರಿತವಾದ ಗಂಧ ಚಂದ ಲೇಪನವನ್ನು ಅವನ ತಲೆಗೆ, ಶರೀರಕ್ಕೆಲ್ಲ ಹಚ್ಚುವಾಗ ಅವರ ಬಳೆ ಶಬ್ದ ಆಗ್ತದೆ. ಏನರ ಬಳೆ ಎಲ್ಲ ತೆಗೆದುಬಿಡಿ ಅಂತ ಹೆಂಡತಿಯರಿಗೆಲ್ಲ ಆದೇಶ ಮಾಡ್ತೇನೆ. ನಿಮ್ಮ ಎಲ್ಲ ಬಳೆ ತೆಗೆದುಬಿಟ್ಟು ನನಗೆ ಗಂಧ ಚಂದನ ಲೇಪನ ಮಾಡಿದ್ದು. ಈಗ ರಾಣಿಯರಿಗೆ ತಲೆ ಬಿಸಿ ಆಯಿತು. ಏನು ಹೇಳ್ತಾನೆ ರಾಜ, ಬಳೆ ಎಲ್ಲ ತೆಗೆದುಬಿಡಿದು ಯಾವಾಗ? ಹೆಣ್ಮಕ್ಕಳು, ನಿಮ್ಮ ಎಲ್ಲ ಬಳೆ ತೆಗೆದುಬಿಡಿ, ಶಬ್ದ ಆಗ್ತದೆ ಅಂತ ಹೇಳ್ದ. ಅಷ್ಟೊತ್ತಿಗೆ ಹಿರಿಯ ರಾಣಿ ಹೇಳಿದರು, ಬೇಡ, ಯಜಮಾನರು ಹೇಳಿದ್ರು ಚಿಂತೆ ಇಲ್ಲ, ಎಲ್ಲ ತೆಗೆದು ಬೇಡ, ಒಂದೊಂದು ಬಳೆ ಇಡುವ. ಒಂದೊಂದು ಬಳೆ ಇಟ್ಟರೆ ಶಬ್ದ ಇಲ್ಲ ಅಲ್ಲ. ಒಂದೊಂದು ಬಳೆ ಇಟ್ಟು ಗಂಧ ಚಂದನವನ್ನು ಲೇಪನ ಮಾಡ್ತಾರೆ. ಯಾರಿಗೆ? ನಿಮಿ ರಾಜನಿಗೆ. ಆಗ ಶಬ್ದ ಇರುವಾಗ ಅವನಿಗೆ ತುಂಬ ಕಿರಿಕಿರಿ ಆಗ್ತದೆ. ಈಗ ಶಬ್ದ ಇಲ್ಲದಾಗ ಏನೋ ಒಂದು ಆನಂದ. ಎಲ್ಲ ನೋಡ್ತಾನೆ, ಆ ಶಬ್ದ ಎಲ್ಲ ಹೇಗೆ ನಿಂತೋಯ್ತು ಅಂತ ಕೇಳ್ತಾನೆ. ರಾಜರೇ, ನಾವೆಲ್ಲ ಈಗ ಒಂದೊಂದೇ ಬಳೆಯನ್ನು ಇಟ್ಟಿದ್ದೇವೆ ಅಂತ ಹೇಳುವಾಗ ಅವನಿಗೆ ಒಂದು ಅದ್ಭುತವಾದಂಥ ವಿಚಾರಧಾರೆ ಮನಸ್ಸಿನಲ್ಲಿ ಉಳಿಯಿತು. ಇಷ್ಟವರೆಗೆ ನಾನು ಶಾರೀರಿಕ ಸುಖ, ರಾಣಿಯರ ಸುಖ, ಅಧಿಕಾರ ಸುಖ, ಸಂಪತ್ತಿನ ಸುಖ, ತಿಂಡಿ ತಿನಿಸಿನ ಸುಖ, ಇದರಲ್ಲಿ ನಾನು ಮಗ್ನನಾಗಿದ್ದೆ. ಅನೇಕತೆಯನ್ನು ಬಿಟ್ಟು ಏಕತೆಗೆ ಬಂದಾಗ ಎಂಥ ಸುಖ ಉಂಟಲ್ವಾ. ಅಲ್ಲಿ ಅನೇಕ ಬಳೆ ಇರುವಾಗ ಶಬ್ದ ಆಗ್ತಾಯಿತ್ತು, ಈಗ ಒಂದೇ, ಇದು ಶಬ್ದವೇ ಇಲ್ಲ ನೋಡಿ. ಆಗಿರುವಾಗ ನಾನು ಕೂಡ ಏಕತೆಯ ಕಡೆಗೆ ಒಂದು ವಿಚಾರಧಾರೆಗೆ ನಾನು ಮನಸ್ಸು ಮಾಡಿದ್ರೆ ಎಷ್ಟೊತ್ತಿಗೆ ಏನೋ ಆಗ್ತಿದ್ದೆ ಅಲ್ವಂತೆ ಅವನ ಮನಸ್ಸು ವೈರಾಗ್ಯದ ಕಡೆಗೆ ಬರ್ತದೆ. ಒಂದೇ ವಿಚಾರ ಅಂದರೆ ಗುರುಗಳು ಹೇಳಿದಂಥ ಯಜ್ಞಾವಲಿಕೆಯರು, ಅಷ್ಟಾವಕ್ರರು ಚಿಂತನೆ ಮಾಡಿದಂಥ ಅವರ ಆಸ್ಥಾನದ ಗುರುಗಳು ಚಿಂತನೆ ಮಾಡಿದ ನೆನಪುಂಟು. ಪರಬ್ರಹ್ಮ ಒಂದೇ ನಮಗೆ ನಿರಂತರ ನೆಮ್ಮದಿಯನ್ನು ಕೊಡಬಲ್ಲಂಥ ವಿಚಾರ. ನಿನ್ನೆ ತೈತರಿಯ ಉಪನಿಷತ್ತಿನ ಒಂದು ಕಥೆ ಹೇಳಿದೆ. ಅಲ್ಲಿ ವರುಣ ಮತ್ತು ಭೃಗುಗಳ ಜಿಜ್ಞಾಸೆ ಬರುವಾಗ ಭೃಗುವಲ್ಲಿ, ಆನಂದವಲ್ಲಿ ಎಲ್ಲ ಭೃಗುವಲ್ಲಿ ಬರ್ತದೆ. ಏಕಮೇವ ಅದ್ವಿತೀಯವಾದಂಥ ಪರಬ್ರಹ್ಮನನ್ನು ನೀವು ಸ್ವಾಧೀನಪಡಿಸಿಕೊಂಡ್ರೆ ಎಲ್ಲವನ್ನು ಸ್ವಾಧೀನಪಡಿಸಿಕೊಂಡ್ರೆ ಜಗತ್ತಿನಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು, ಪರಮಾತ್ಮನನ್ನು ನೀವು ಅನುಭವಿಸಿದ ಮೇಲೆ ಮತ್ತೆ ಯಾವುದು ಅನುಭವಿಸಲಿಕ್ಕೆ ಇಲ್ಲ ಅಂತ. ಇಲ್ಲಿ ಈಗ ನಿಮಿ ಕೂಡ ಹಾಗೆ ಒಂದೇ ಅಂತ ಅವನಿಗೆ ಗೊತ್ತಾಯಿತು. ಜಗತ್ತಿನಲ್ಲಿ ಒಂದನ್ನು ಅನುಸರಿಸಿದರೆ ಕಷ್ಟ ಇಲ್ಲ ಅಂತ ಸೀದಾ ಪರಬ್ರಹ್ಮನ ಕಡೆಗೆ ತನ್ನ ಚಿಂತನೆ ನಡೆಸಿ ಅಮೋಘವಾದ ತಪಸ್ಸಿಂದ ಬ್ರಹ್ಮತ್ವವನ್ನು ಪಡೆಯುತ್ತಾನಂತೆ.